ಬೆಣ್ಣೆ ಮುರುಕು ಮುಚ್ಚೋರೆ ಮಾಡೋದು ತೋರಿಸ್ತಾರೆ ಇವಾಗ. ಬೆಣ್ಣೆ ಮುರುಕು அப்படி பண்ணுறது பார்க்கலாமா? ஐயா ரைஸ் அனக்கா அத்தியா வருஷேர நான் பண்ணுற அழுத்தல் சொல்லிக்கிறேன். வருஷேர அரிசிக்கு 2 பாவு பைத்து பருப்பு, அப்புறம் ஒரு அர்த்தா பாவுக்கின்னு கம்மி உளுத்து பருப்பு. சொல்கிறேன் ப்ரொசೀಜರ್. ಅರ್ಧ ಪಾವ್ಕಿನ್ನು ಕಮ್ಮಿ ಉಳ್ತು ಪರ್ಪು. ಅರಿಶಿ ಅಲಂಬಿಟ್ಟು ಅದಕ್ಕೂ ನೆರಳೆ ಒಳಂತನು ಪೈತು ಪರ್ಪು ನನ್ನ ಪರ್ಪು ಅರಿಶಿ ಆಗಟ್ಟು ಪರ್ಪು ಆಗಟ್ಟು ನನ್ನ ಅಲಂಬಣು 5-6 ವಿಷಯ 8 ವಿಷಯ ಅಲಂಬನಾಕು ಪರವಾಗಿಲ್ಲ. அலம்பி விட்டு வயலில் உளந்துக்கணும் மேலே. சரி, அப்புறம் உளுத்து பருப்பு கொஞ்சம். எந்தக்கு உளுத்து பருப்பு போடுறதுனாக்கா, இது ஒரு பைத்து பருப்பு அரிசி 2 வறுத்து விட்டு எல்லாம் பண்ணி வீசி முச்சோரை புளியறதுக்கு போனாக்கா அது அங்கங்கே கட்டாகி போகிறோம், முறிஞ்சு போகிறேண்ணா. அதனால உளுத்து பருப்பு போட்டானாக்கா அது கொஞ்சம் ஜிகி வரணும், அன்ட்டு வரணும். அதனால அது ஒன்றும் ஒடியிரல. இது முச்சோரை மாவு, அள்ளு, ஃப்ரை பண்ணுறதுக்கு கறிகிறதுக்கு எண்ணெய், உப்பு, பெருங்காயம், மண்ணெய், கலக்கிறதுக்கு ஜலு. இது முச்சோரை மாவே அரிசி அலம்பிட்டு உளந்துக்கணுமா இல்லை டைரெக்டாக பண்ணுறதா? இல்லை அரிசி அலம்பிட்டு உளந்துக்கணும். பைத்து பருப்பு அதே ಚಕ್ಲಿ ತೆಂಕೊಳ್ಳು ಮುಚ್ಚೋರೆ ಎಲ್ಲದಕ್ಕೂ ಬೈಲೇ போடணும். பருப்புகளே உளுத்து பருப்பாகட்டும் பைத்து பருப்பாகட்டும். ಅರಿಶಿ ಬೇರೆ ಕೊಂಚ ಗಮ್ಮನ್ ಕೊಂಚ ವರ್ತಕೊಂಡು ಪೈತು ಪರ್ಪು ಕೊಂಚ ಗಮ್ಮನ್ ವರ್ತಕೊಂಡು ಉளுத்து பருப்பு நாங்கள் ಚಕ್ಲಿಗೆ ವರ್ತಕೋರ್ಮೆ ಅತ್ಲೇ ஒரு கொஞ்சம் ஒரு லோட்டா பாதி லோட்டா அத்தனை வச்சுக்கொண்டு அதுக்கு மிக்ஸ் பண்ணிக்கணுட்டா காய்ச்சி அந்த முச்சோரை மாவுக்கு மிக்ஸ் பண்ணிவிட்டு அத்தைய மிஷின் பண்ணிச்சுக்கொண்டு வந்துவிட்டாக்கா முச்சோரை மாவு ரெடியாருன்னா அத்தையும் அத்தைய பேப்பர் போட்டுவிட்டு அது மேலே க்ளீனாக உளர்த்தி விட்டாக்கா ತಳ್ಸಾ ಚೋಪಾರ್ಲೆ ಮಿಷನ್ ಇನ್ನು ಕೊಳಂದ ತಕ್ಷಣ ಒಳಂತು ಮಿಷನ್ ಪಂಚಾಕ. ಬೇರೆ ಏನೇನು ಐಟಮ್ ಮಾಡೋದಕ್ಕ? ಇದಕ್ಕೆ ಬೆಣ್ಣೆ, ಇಂಗು, ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಇದು ಹಿಟ್ಟು ಹೆಂಗೆ ತಯಾರು ಮಾಡ್ಕೊಳ್ತೀರಾ, ರೆಡಿ ಮಾಡೋದು? ಇದು ಸೇಮ್ ಅದೇ ಚಕ್ಲಿ ಹಿಟ್ಟು ಥರನೇ. ಬೆಣ್ಣೆ ಹಾಕಿ ಉಪ್ಪು ಹಾಕಿ ಹಿಂಗೆ ಹಾಕಿ ಚೆನ್ನಾಗಿ ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದು ಒಳ್ಳೆ ನಂದಿನಿ ತುಪ್ಪ ಬಂದಂಗೆ ಬರುತ್ತೆ. ಇದು ನಂದಿನಿದೆ ಬೆಣ್ಣೆ. ಅದನ್ನ ಚೆನ್ನಾಗಿ ನೈಸಾಗಿ ಮಾಡಿ ಚೆನ್ನಾಗಿ ಸಾಟಿ ಮಾಡಿಕೊಂಡು ಅದಕ್ಕೆ ಈ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಎಳ್ಳು ಹಾಕಬೇಕು. ಅದು ಹಿಂಗೆ ಹಿಡಿದ್ರೆ ಎಡಿ ಮಾಡಿದ್ರೆ ಒಂದು ರವೆ ಉಂಡೆ ಥರ ಗಟ್ಟಿ ಹಿಂಗೆ ಬಂದು ಹಿಂಗೆ ಬಿಟ್ಟರೆ ಉಂಡೆ ಇರಬೇಕು. ಅದಕ್ಕೆ ಆಮೇಲಿಂದ ಎಳ್ಳು ಹಾಕಬೇಕು. ಎಳ್ಳು ಹಾಕಿ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಗಟ್ಟಿ ಕಲಿಸ್ಕೊಂಡು ಗೋಧಿ ಹಿಟ್ಟು ಥರ ಅಥವಾ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಬಾಣಲಿಗೆ ಡೈರೆಕ್ಟಾಗಿ ಹಿಂಡೋದು. ಚಪಾತಿ ಹಿಟ್ಟು ಥರ ಬಾಣಲಿಗೆ ಡೈರೆಕ್ಟಾಗಿ ಹಿಂಡಬೇಕು. ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಬೆಣ್ಣೆ, ಉಪ್ಪು ಚೆನ್ನಾಗಿ ಹಿಂಗೆ ಉಜ್ಜಬೇಕು ಸಾಟಿ ಅಂದ್ರೆ. ಇಂಗ್ ಇಸ್ ಕಿಂಗ್. ಹೌದು. ಹಿಟ್ಟು ಹಾಕೊಂಡ್ರೆ ಇವಾಗ ಒಂದು ಪಾವ್ ಹಿಟ್ಟು. ಒಂದು ಪಾವ್ ಹಿಟ್ಟು. ಎಳ್ಳು ಹಾಕೊಂಡ್ರ? ಎಳ್ಳು ಹಾಕೊಂಡೆ. ಬಿಳಿ ಎಳ್ಳ ನೈಲಾನ್ ಎಳ್ಳ? ನೈಲಾನ್ ಎಳ್ಳು, ಬಿಳಿದು ನೈಲಾನ್ ಎಳ್ಳು. ನೋಡಿ ಈ ಥರ ನೀವು ಹಿಟ್ಟು ಹಿಡಿದ್ರೆ ಎಲ್ಲ ರೆಡಿ ಆದಮೇಲೆ ಈ ಥರ ಉಂಡೆ ಬರಬೇಕು. ನೀರು ಹಾಕೋಕೆ ಮುಂಚೆ ನೀರು ಹಾಕಿದ್ಮೇಲೆ ಇದು ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ನಾದಿ ಕಲಿಸ್ಕೋಬೇಕು. ಇವಾಗ ಎಳ್ಳು, ಉಪ್ಪು, ಬೆಣ್ಣೆ, ಇಂಗು ಇಷ್ಟು ಹಿಟ್ಟು ಇಷ್ಟು ಮಿಕ್ಸ್ ಆಗಿದೆ. ಇವಾಗ ನೀರು ಹಾಕಬೇಕು.
ನೀರು ಹಾಕ್ತೀರಾ ಇವಾಗ? ಹಾಂ, ಇವಾಗ ನೀರು ಸ್ವಲ್ಪನೇ ಹಾಕ್ಕೋಬೇಕು. ಯಾಕೆಂದರೆ ನೀರು ಬಿಟ್ಟರೆ ಇದು ಆಮೇಲೆ ಹಿಟ್ಟು ಹಾಕಿದ್ರೆ ಸರಿ ಹೋಗಲ್ಲ, ಚಪಾತಿ ಥರ ಆಗಲ್ಲ. ನಮ್ಮನೇಲಿ ಮಾಡೋ ರೀತಿ ನಾ ಮಾಡ್ತಾಯಿದ್ದೀನಿ, ದಯವಿಟ್ಟು ಯಾರೂ ಮಿಸ್ಟೇಕ್ ಮಾಡ್ಕೊಬಿಡಿ. ನಮ್ಮ ತಾಯಿ ಹೇಳ್ಕೊಟ್ಟಿದ್ದ ಥರ ನಾ ಮಾಡ್ತಾಯಿದ್ದೀನಿ. ಎಲ್ಲರ ಮನೇಲೂ ಒಂದೊಂದು ಫ್ಯಾಮ್ಲಿಗೂ ಒಂದೊಂದು ಮನೆಯವ್ರಿಗೂ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ಹಾಂ, ಇವರು ಗೀತಾ ಅವರು ಅವ್ರ ಮನೇಲಿ ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದಾರೆ. ನೋಡಿ, ಹಿಟ್ಟೆಲ್ಲ ಕಲಸಿದ ಮೇಲೆ ಈ ಥರ ಕೈ ಗಂಟ್ಕೊಳ್ದೆ ಬರುತ್ತೆ. ಪಾತ್ರೆಯಲ್ಲಿ ಹಿಂಗೆ ಉರುಟಿಸಿದ್ರೆ ಬಾಲ್ ಥರ ಹಿಂಗೆ ಓಡಾಡುತ್ತೆ. ಇದು ಕರೆಕ್ಟಾಗಿರೋ ಹದ. ಇದೆಲ್ಲ ಟಿಪ್ಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ನೀರೆಲ್ಲ ಜಾಸ್ತಿ ಹಾಕಬಾರ್ದು. ಹಿಂಡವಾಗ ಬೇಕಂದರೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಈ ಥರ ತೊಗೊಂಡು ಒರಳಿಗೆ ಹಾಕ್ಕೋಬೋದು. ಇವು ಹಿಟ್ಟು ಕಲಸವಾಗ ಏನು ಎಣ್ಣೆ ಹಾಕೊಂಡಿಲ್ಲ ಅಲ್ಲ, ಬರೀ ಬೆಣ್ಣೆ ಮಾತ್ರ. ಎಣ್ಣೆ ಎಲ್ಲ ಕಾದಿದ ಎಣ್ಣೆ ಎಲ್ಲ ಏನು ಹಾಕಿ, ಅದಕ್ಕೇನೆ ಬೆಣ್ಣೆ ಮುರ್ಕು ಅನ್ನೋದು. ಹಾಂ, ಡೈರೆಕ್ಟ್ ಬಾಣಲಿಗೆ ಹಿಂಡೋದು ಮುಚ್ಚೋರೆನ. ಮುಚ್ಚೋರೆ ಮತ್ತು ತೆಂಕುಳಿಗೆ ಏನು ಶೇಪ್ ಇರೋದಿಲ್ಲ. ಚಕ್ಲಿ ರೌಂಡಾಗಿ ಕ್ಲೀನಾಗಿ ಬರಬೇಕು. ಮುಚ್ಚೋರೆ ಹಿಟ್ಟು ಸ್ವಲ್ಪ ಯೆಲ್ಲೋ ಕಲರಲ್ಲಿ ಇರುತ್ತೆ. ಹೆಸರುಬೇಳೆ ಯೆಲ್ಲೋ ಅಲ್ವಾ, ಮುಚ್ಚೋರೆನೂ ಸ್ವಲ್ಪ ಯೆಲ್ಲೋ ಕಲರು, ಹಿಟ್ಟು ಯೆಲ್ಲೋ ಕಲರಲ್ಲಿ ಇರುತ್ತೆ. ಕಡಲೆ ಹಿಟ್ಟು ಥರ ಕಲರ್. ನೋಡಿ, ಚಕ್ಲಿ ಮತ್ತು ಬೆಣ್ಣೆ ಮುರ್ಕು ಮುಚ್ಚೋರೆ ಎರಡು ರೆಡಿ ಆಯಿತು. ಇದು ಗೋಕುಲಾಷ್ಟಮಿ ಸೀರೀಸ್ಗೆ ಮೊದಲನೇ 2 ಭಕ್ಷ್ಯಗಳು. ಇನ್ನು ಆದಷ್ಟು ತೋರಿಸ್ತೀವಿ ನಾವು. ತೇಂಕೋಳು ತುಂಬ ಜನ ಕೇಳ್ತಾ ಇದ್ದಾರೆ, ಅದನ್ನು ತೋರಿಸೋ ಪ್ರಯತ್ನ ಪಡ್ತೀವಿ. ಸಜ್ಜಪ್ಪ ನಮ್ಮದು ಅಯ್ಯಂಗಾರ್ ಸ್ಪೆಷಲ್ ಅದು ಮುಂದಿನ ವಾರದಲ್ಲಿ ಒಂದಿನ ತೋರಿಸೋ ಪ್ರಯತ್ನ ಪಡ್ತೀವಿ. ಇದೆಲ್ಲ ಹೆಂಗಿದೆ ಏನು ಅಂತ ದಯವಿಟ್ಟು ತಿಳಿಸಿ. ಹೇಳಿಮ್ಮ ಗೀತಾ ಅವರೇ. ಇವಾಗ ಆಯಿತು ನೋಡಿ, ಚಕ್ಲಿ ಮಾಡಿದೆ. ನಮ್ಮ ಅಳತೆ ಪಾವನ್ನ ಇಟ್ಕೊಂಡಿರೋದು, ನಮ್ಮ ಮನೆಯಲ್ಲಿ ಅಳತೆ ಇರೋದು, ಒಂದು ಪಾವಿಗೆ ಈ ಥರ ಸೈಜಲ್ಲಿ ಒಂದು 20 ಆಗುತ್ತೆ ಚಕ್ಲಿ ಆದರೆ. ಮುಚ್ಚೋರೆ ಆದರೆ ಒಂದು ಪಾವ್ಗೆ 12ರಿಂದ 13-15 ಆಗುತ್ತೆ. ಆಗಲ್ಲ, ಇದು ಸ್ವಲ್ಪ ಪರವಾಗಿಲ್ಲ. ನೀವು ಮಾಡಿ, ಹಬ್ಬಕ್ಕೆ ಎಲ್ಲ ಮಾಡಿ, ದೇವ್ರ ನೈವೇದ್ಯ ಮಾಡಿ ಸಮೇತ ಎಲ್ಲರೂ ಮಾಡಿ, ಎಲ್ಲರೂ ಸ್ವೀಕರಿಸಿ, ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗಕ್ಕೂ ಎಲ್ರಿಗೂ ಹಬ್ಬದ್ದು ಪ್ರಸಾದ ಅಂತ ಕೊಟ್ಟು ಎಲ್ಲರೂ ಸಂತೋಷವಾಗಿ ಹಬ್ಬ ಆಚರಿಸಿ. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರಿಗೆ ಗೋಕುಲಾಷ್ಟಮಿ ಬರ್ತೈತೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು. ಚಕ್ಲಿ ಮತ್ತು ಮುಚ್ಚೋರೆ ಇವತ್ತು ಗೀತಾ ಶೇಷಾದ್ರಿ ಅವರು ಮಾಡಿ ತೋರಿಸಿದ್ರು. ನೆಕ್ಸ್ಟು ತೆಂಕೋಳು ಸಜ್ಜಪ್ಪನೂ ಪ್ರಯತ್ನ ಪಡ್ತೀವಿ ಮುಂದೆ ವಿಡಿಯೋ ಮಾಡಿ ತರೋದಕ್ಕೆ. ಆಮೇಲೆ ಗೋಕುಲಾಷ್ಟಮಿ ಬರ್ತಾಯಿದೆ, ನಿಮ್ಮ ಮನೆಯಲ್ಲೂ ಏನಾದ್ರು ಸ್ಪೆಷಲ್ಲು ಚಪ್ರ ಕಟ್ಟೋದಿತ್ತಂದರೆ ದಯವಿಟ್ಟು ತಿಳಿಸಿ. ನಿಮ್ಮ ಮನೆಗೆ ಬಂದು ನಾವು ಶೂಟ್ ಮಾಡ್ತೀವಿ ಅದನ್ನು. ಬೇರೆ ನಿಮ್ಮಲ್ಲಿ ಪಾಕ ಪ್ರವೀಣತೆ ಜನಕ್ಕೆ ತೋರಿಸ್ಬೇಕು ಅನ್ನೋಂಗಿದ್ರೆ, ನಿಮಗೆ ಆಸೆ ಇದ್ದರೆ ಪ್ರಯತ್ನ ಪಡಿ, ನಾವು ಬಂದು ಶೂಟ್ ಮಾಡಿಬಿಟ್ಟು ಅದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.